ಸಹೋದ್ಯೋಗಿ ಮಿತ್ರರೇ, ಆರ್ಐ ಶಿಕ್ಷಕ ವಿದ್ಯಾರ್ಥಿನಿಯರೇ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿನಿಯರೇ, ನಿಮಗೆಲ್ಲರಿಗೂ ಶುಭ ಮುಂಜಾನೆ. ಮಕ್ಕಳ, ಇಲ್ಲಿವರೆಗೂ ನಾವು ಹಲವಾರು ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿದ್ವಿ. ಆರ್ಐ ವಿದ್ಯಾರ್ಥಿನಿಯರು ಹೊಸ ಶಿಕ್ಷಣ ನೀತಿ 2020 ಇದರ ಹಲವಾರು ಅಂಶಗಳನ್ನು ಇಲ್ಲಿ ಪ್ರದರ್ಶನ ಮಾಡಿದರು. ಹಾಗೆ ಕುಲಕರ್ಣಿ ಸರು ತಮ್ಮ ಮಧುರವಾದ ಕಂಠದಿಂದ ಕೆಲವು ಹಾಡುಗಳನ್ನು ಹಾಡಿ ನಮ್ಮನ್ನೆಲ್ಲರನ್ನು ಮನರಂಜಿಸಿದರು. ಅವರಿಗೆ ಧನ್ಯವಾದಗಳು. ಮಕ್ಕಳೇ, ನಾವು ಹೊಸ ಶಿಕ್ಷಣ ನೀತಿ 2020 ಇದರ ಒಂದು 4 ವರ್ಷದ ಒಂದು ಆಚರಣೆಯ ಹೊಸ್ತಿಲಲ್ಲಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಜುಲೈ 29, 2020 ಹೊಸ ಶಿಕ್ಷಣ ನೀತಿ ಜಾರಿಗೆ ಬಂತು ನಮ್ಮ ದೇಶದಲ್ಲಿ. ಈ ಹೊಸ ಶಿಕ್ಷಣ ನೀತಿಯನ್ನು ಪ್ರಪ್ರಥಮವಾಗಿ ಅಳವಡಿಸಿದ ರಾಜ್ಯ ಯಾವುದಂದ್ರೆ ನಮ್ಮ ಕರ್ನಾಟಕ ರಾಜ್ಯ. ಈ ಹೊಸ ಶಿಕ್ಷಣ ನೀತಿಯ ಕೆಲವು ಉದ್ದೇಶಗಳನ್ನು ನಾನು ನಿಮಗೆ ಇಲ್ಲಿ ತಿಳಿಸಲು ಬಂದಿದ್ದೇನೆ. ಮಕ್ಕಳೇ, ಈ ಹೊಸ ಶಿಕ್ಷಣ ನೀತಿಯಲ್ಲಿ ಮೊದಲನೇದು ಲಿಟ್ರಸಿ ಅಂಡ್ ನ್ಯೂಮರಸಿ. ಎಲ್ಲರೂ ಸಾಕ್ಷರರಾಗಬೇಕು. ಎಲ್ಲರೂ ಒಂದು ಮಿನಿಮಮ್ ಶಿಕ್ಷಣವನ್ನು ಪಡಿಬೇಕು. ಅವರಿಗೆ ಓದಲಿಕ್ಕೆ ಬರಬೇಕು, ಬರೀಲಿಕ್ಕೆ ಬರಬೇಕು, ಸಂಖ್ಯೆಗಳನ್ನು ಎಣಿಸಲಿಕ್ಕೆ ಬರಬೇಕು, ಕೂಡಿಸುವುದು ಬರಬೇಕು, ಮತ್ತೆ ಕಳೆಯುವುದು ಬರಬೇಕು. ಇಂತಹ ಮೂಲ ಶಿಕ್ಷಣ ಎಲ್ಲರಿಗೂ ದೊರೆಯಬೇಕು. ಮಕ್ಕಳೇ, ನಿಮಗೆ ಆಶ್ಚರ್ಯ ಆಗ್ತದ? ಮಗುವಿನ 85% ಮೆದುಳು ಆ ಮಗು ಇನ್ನು 6 ವರ್ಷದ ಒಳಗಿನ ಬೆಳವಣಿಗೆಯನ್ನು ಹೊಂದಿರ್ತದೆ. 85% ಬ್ರೇನು ಮಗು ಇನ್ನು 6 ವರ್ಷ ಆಗಿರುವುದಿಲ್ಲ, ಆವಾಗಲೇ ಸಂಪೂರ್ಣ ಅವನ ಮೆದುಳು ಬೆಳವಣಿಗೆ ಆಗಿರ್ತೈತಿ. ಮುಂದೆ ಉಳಿದ ವಯಸ್ಸಿನಲ್ಲಿ 15% ಮೆದುಳು ಬೆಳವಣಿಗೆ ಆಗುತ್ತೆ. ಅಂದ್ರೆ ತಿಳ್ಕೊಳ್ಳಿ, ಮಗುವಿನಲ್ಲಿ ಎಷ್ಟೊಂದು ಅಗಾಧ ಶಕ್ತಿ ಇರ್ತೈತಿ. ಅದಕ್ಕೆ ಹೊಸ ಶಿಕ್ಷಣ ನೀತಿಯ 2020 ಈ ಶಿಕ್ಷಣ ನೀತಿಯನ್ನು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಕೆ. ಕಸ್ತೂರಿ ರಂಗನ್ ಅವರು ಈ ಕರಡು ಪ್ರತಿಯನ್ನು ಬರೆಯುವಾಗ ಹೀಗೆ ಬರೀತಾರೆ: ನರ್ಸರಿ ಎಜುಕೇಶನ್ ಅನ್ನು ನಾವು ಕಂಪಲ್ಸರಿ ಮಾಡಬೇಕು. ಯಾಕಂದ್ರೆ 10+2 ಮಗು 6 ವರ್ಷದವರೆಗೂ ಸ್ಕೂಲ್ಗೆ ಹೋಗಲ್ಲ. ಆದರೆ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಮಗು 3 ವರ್ಷದಿಂದಲೇ ಶಾಲೆಗೆ ಹೋಗಬೇಕು. ಅಂಗನವಾಡಿ ಶಿಕ್ಷಣವನ್ನು ಕಂಪಲ್ಸರಿ ಮಾಡಬೇಕು. ನರ್ಸರಿ ಎಜುಕೇಶನ್, ಅದಕ್ಕೆ ಗ್ರೇಡ್ 1, ಗ್ರೇಡ್ 2 ಸೇರಿ 5 ವರ್ಷದ ಏನು ಒಂದು ಫೌಂಡೇಶನಲ್ ಶಿಕ್ಷಣ ಅಂತೀವಲ್ಲ, ಅಲ್ಲಿ ಮಕ್ಕಳಿಗೆ ನಾವು ವರ್ಣಾಕ್ಷರಗಳನ್ನು ಕಲಿಸುವುದು, ಚಿತ್ರಕಲೆಯನ್ನು ಕಲಿಸುವುದು, ಸಂಖ್ಯೆಗಳನ್ನು ಕಲಿಸುವುದು, ಆಟಗಳ ಮುಖಾಂತರ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವುದು. ಅಲ್ಲಿ ಪಠ್ಯಕ್ರಮ ಇರುವುದಿಲ್ಲ, ಕರಿಕ್ಯುಲಮ್ ಇರುವುದಿಲ್ಲ, ಕರಿಕ್ಯುಲಮ್ ಫ್ರೀ ಎಜುಕೇಶನ್. ಅಲ್ಲಿ ಮಕ್ಕಳು ಮನರಂಜನೆಯ ಮುಖಾಂತರ ಶಿಕ್ಷಣವನ್ನು ಕಲಿತಾರೆ. ಹಾಡುವುದರ ಮುಖಾಂತರ,
ಕುಣಿಯುವುದರ ಮುಖಾಂತರ, ಹೀಗೆ ಹಲವಾರು ವಿಧಾನಗಳ ಮುಖಾಂತರ ಮಕ್ಕಳು ಶಿಕ್ಷಣವನ್ನು ಕಲಿತಾರೆ. ಆ ಶಿಕ್ಷಣ ಪರಿಣಾಮಕಾರಿಯಾದಂಥ ಶಿಕ್ಷಣ. ಆ ಹಂತದಲ್ಲಿ ಮಕ್ಕಳು ಏನನ್ನ ಕಲಿತಾರ ಅದು ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿತೈತಿ. ಅದಕ್ಕೆ ನರ್ಸರಿ ಎಜುಕೇಶನ್ ಅನ್ನ ಕಂಪಲ್ಸರಿ ಮಾಡಬೇಕು. ಮಕ್ಕಳೇ, ಶಿಕ್ಷಣದ ನೀತಿಯಲ್ಲಿ ಏನು ಒಂದು ಫೌಂಡೇಶನಲ್ ಸ್ಟೇಜ್ ಇದೆಯಲ್ಲ, ಅಲ್ಲಿ ಚಟುವಟಿಕೆ ಆಧಾರಿತ ಶಿಕ್ಷಣ ನಾವು ಒದಗಿಸಬೇಕು. ಚಟುವಟಿಕೆ ಆಧಾರಿತ ಶಿಕ್ಷಣ, ಅಲ್ಲಿ ಟಾಯ್ ಬೇಸ್ಡ್ ಲರ್ನಿಂಗ್, ಆಟಿಕೆಯ ಸಾಮಾನುಗಳನ್ನು ಮಕ್ಕಳ ಕೈಯಲ್ಲಿ ಕೊಡುವುದರ ಮುಖಾಂತರ ಶಿಕ್ಷಣವನ್ನು ನೀಡುವುದು. ಸ್ಪೋರ್ಟ್ಸ್ ಇಂಟೆಗ್ರೇಟೆಡ್ ಲರ್ನಿಂಗ್, ಈ ಎಲ್ಲ ಸ್ಪೋರ್ಟ್ಸ್ ಇಂಟೆಗ್ರೇಟೆಡ್ ಲರ್ನಿಂಗ್ ಅಥವಾ ಆರ್ಟ್ ಇಂಟೆಗ್ರೇಟೆಡ್ ಲರ್ನಿಂಗ್, ಡಿಸ್ಕಷನ್ ಬೇಸ್ಡ್ ಲರ್ನಿಂಗ್, ಇಂಟರಾಕ್ಟಿವ್ ಬೇಸ್ಡ್ ಲರ್ನಿಂಗ್, ಕ್ರಿಯೇಟಿವ್ ಬೇಸ್ಡ್ ಲರ್ನಿಂಗ್, ಈ ಎಲ್ಲ ಶಿಕ್ಷಣದ ಪದ್ಧತಿಗಳನ್ನು ಎಲ್ಲ ಹಂತಗಳಲ್ಲಿ ಅಳವಡಿಸಬೇಕು. ಫೌಂಡೇಶನಲ್ ಸ್ಟೇಜ್, ಪ್ರಿಪರೇಟರಿ ಸ್ಟೇಜ್, ಮಿಡಲ್ ಸ್ಟೇಜ್, ಸೆಕೆಂಡರಿ ಸ್ಟೇಜ್, ಇವು ಬಹಳ ಪರಿಣಾಮಕಾರಿಯಾದಂತಹ ಒಂದು ಕಲಿಕೆಗಳು. ಅದಕ್ಕೆ ಮಕ್ಕಳು ಯಾವಾಗ ಶಿಕ್ಷಣವನ್ನು ಪರಿಣಾಮಕಾರಿಯಾಗಿ ಅವರ ಮನಸ್ಸಿನಲ್ಲಿ ಉಳಿತದಂತ ಅದು ಪ್ರಿಪರೇಟರಿ ಸ್ಟೇಜ್, ಮಿಡಲ್ ಸ್ಟೇಜ್ ಮತ್ತು ಪ್ರೈಮರಿ ಸ್ಟೇಜ್ ನಲ್ಲಿ. ಅದಕ್ಕೆ ಈ ಶಿಕ್ಷಣ ಚೆನ್ನಾಗಿ ಆಗಬೇಕು. ಅದಕ್ಕೋಸ್ಕರ ಈ ಒಂದು 2020 ಹೊಸ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದ. ಮಕ್ಕಳೇ, ಈ ಶಿಕ್ಷಣ ನೀತಿಯಲ್ಲಿ ಬಹಳಷ್ಟು ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಮಕ್ಕಳು ಅನುಭವಿಸುವುದರ ಮುಖಾಂತರ ಕಲಿಯೋದು. ಹ್ಯಾಂಡ್ಸ್ ಆನ್ ಲರ್ನಿಂಗ್, ಸಾಮಗ್ರಿಗಳನ್ನು ಮುಟ್ಟುವುದರ ಮುಖಾಂತರ, ವಿಜ್ಞಾನದ ಸಾಮಗ್ರಿಗಳನ್ನು ಮುಟ್ಟುವುದರ ಮುಖಾಂತರ, ಪ್ರಿಸಮ್ ಮುಟ್ಟುವುದರ ಮುಖಾಂತರ, ಲೆನ್ಸ್ ಮುಟ್ಟುವುದರ ಮುಖಾಂತರ, ಮೈಕ್ರೋಸ್ಕೋಪ್ ಮುಟ್ಟುವುದರ ಮುಖಾಂತರ, ಟೆಲಿಸ್ಕೋಪ್ ಮುಟ್ಟುವುದರ ಮುಖಾಂತರ, ಹೀಗೆ ಸಾಮಗ್ರಿಗಳನ್ನು ಮುಟ್ಟುವುದರ ಮುಖಾಂತರ ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್, ಮಕ್ಕಳು ಅನುಭವಿಸುವುದರ ಮುಖಾಂತರ ಶಿಕ್ಷಣವನ್ನು ಕಲಿಯುವುದು. ಈ ಶಿಕ್ಷಣವನ್ನು ನಾವು ಈಗಾಗಲೇ ಅಳವಡಿಸಿದ್ದೇವೆ. ಇನ್ನು ಸೆಕೆಂಡರಿ ಸ್ಟೇಜ್ ಅಂತ ಬರ್ತೈತಿ. ಆ ಸೆಕೆಂಡರಿ ಸ್ಟೇಜ್ ನಲ್ಲಿ 9th to 12th ಗ್ರೇಡ್, ಅದರಲ್ಲಿ ಹಲವಾರು ಹೊಸ ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟಿದೆ. ಅದು ಆಟೋಮೋಟಿವ್ ಸ್ಕಿಲ್ ಸಬ್ಜೆಕ್ಟ್ಗಳಾಗಿರಬಹುದು, ಅಥವಾ ಲೀಗಲ್ ಸ್ಟಡೀಸ್ ಅನ್ನುವಂತಹ ಸಬ್ಜೆಕ್ಟ್ಗಳಾಗಿರಬಹುದು, ಫಿಸಿಕಲ್ ಎಜುಕೇಶನ್ ಅನ್ನುವಂಥ ಸ್ಕಿಲ್ ಸಬ್ಜೆಕ್ಟ್ ಆಗಿರಬಹುದು, ಯೋಗ ಅನ್ನುವಂಥ ಸ್ಕಿಲ್ ಸಬ್ಜೆಕ್ಟ್ ಆಗಿರಬಹುದು, ಹಾಗೆ ಇನ್ಫಾರ್ಮೇಶನ್ ಪ್ರಾಕ್ಟೀಸಸ್ ಅನ್ನುವಂಥ ಸ್ಕಿಲ್ ಸಬ್ಜೆಕ್ಟ್ ಆಗಿರಬಹುದು. ಹೀಗೆ ಸೆಕೆಂಡರಿ ಸ್ಟೇಜ್ ನಲ್ಲಿ 2 ಭಾಷೆಗಳನ್ನು ಓದಲಿಕ್ಕೆ ಅವಕಾಶ ಇದೆ. 3 ಭಾಷೆಗಳನ್ನು ಓದುವ ಅವಶ್ಯಕತೆ ಇಲ್ಲ. ಅದು ಇಂಗ್ಲಿಷ್, ಕನ್ನಡ ಆಗಿರಬಹುದು, ಯಾವುದೇ 2 ಭಾಷೆಗಳನ್ನು ಓದಬಹುದು. ಇನ್ನೊಂದು ಭಾಷೆಯನ್ನ ಹೊರತುಪಡಿಸಿ ಸ್ಕಿಲ್ ಸಬ್ಜೆಕ್ಟ್ಗಳಿಗೆ ಅವಕಾಶ ಇದೆ. ಹಾಗೆ ಮಿಡಲ್ ಸ್ಟೇಜ್ ಅಂದ್ರೆ 6th, 7th, 8th ಅಲ್ಲಿ, ಈ ಮಿಡಲ್ ಸ್ಟೇಜ್ ನಲ್ಲಿ ವೊಕೇಶನಲ್ ಸ್ಕಿಲ್ಸ್ ಗಳನ್ನ ಮಕ್ಕಳಿಗೆ ಕಲಿಸೋದು. ವೊಕೇಶನಲ್ ಸ್ಕಿಲ್ಸ್ ಅಂದ್ರೆ ಅದು ಎಲೆಕ್ಟ್ರಿಷಿಯನ್ ಅಂದ್ರೆ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳ ಜೋಡಣೆಯನ್ನ ಮಾಡೋದು, ಹಾಗೆ ಗಾರ್ಡನ್ ಮೇಕಿಂಗ್ ತೋಟಗಾರಿಕೆಯನ್ನ ಮಾಡೋದು, ಕಾರ್ಪೆಂಟಿಂಗ್ ಬಡಿಗೆತನ ಮಾಡೋದು, ಪಾಟ್ ಮೇಕಿಂಗ್ ಅಂದ್ರೆ ಕುಮ್ಮಾರಿಕೆ ಮಾಡೋದು. ಹೀಗೆ ಹಲವಾರು ವೊಕೇಶನಲ್ ಸ್ಕಿಲ್ಸ್ ಗಳನ್ನು ಡೆವಲಪ್ ಮಾಡೋದು. ಈ 6th, 7th, 8th ಕ್ಲಾಸ್ ನಲ್ಲಿ ಪ್ರತಿ ತಿಂಗಳು ಬ್ಯಾಗ್ಲೆಸ್ ಎಜುಕೇಶನ್ ಅಂತ ಕೊಡ್ತಾರೆ. 10 ದಿನ ಮಕ್ಕಳು ಸ್ಕೂಲಿಗೆ ಬರೋದಿಲ್ಲ. ಅವರು ನೇರವಾಗಿ ಗ್ರೌಂಡಿಗೆ ಹೋಗೋದು, ಗಾರ್ಡನ್ಗೆ ಹೋಗೋದು, ಫೀಲ್ಡಿಗೆ ಹೋಗೋದು. ಬ್ಯಾಗ್ಲೆಸ್ ಎಜುಕೇಶನ್ ಅಂತ ಕರಿತೀವಿ. ಸ್ಕೂಲಿಗೆ ಬರೋದು ಬೇಕಾಗಿಲ್ಲ.
ಗಾರ್ಡನ್ಗೆ ಹೋಗೋದು, ಗ್ರೌಂಡಿಗೆ ಹೋಗೋದು, ಕಿಚನ್ಗೆ ಹೋಗೋದು, ಕುಕ್ಕಿಂಗ್ ಬಗ್ಗೆ ಕಲಿಯೋದು, ಕಂಪ್ಯೂಟರ್ ಲ್ಯಾಬ್ ಹೋಗೋದು, ಕೋಡಿಂಗ್ ಡಿಕೋಡಿಂಗ್ ಬಗ್ಗೆ ಕಲಿಯೋದು. ಬ್ಯಾಗ್ಲೆಸ್ ಎಜುಕೇಶನ್ ಇದು ಬಹಳ ಇಂಪಾರ್ಟೆಂಟ್. ಇನ್ನು ನಾವು ಹಲವಾರು ಭಾಷೆಗಳನ್ನು ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಹಂತದಲ್ಲಿಯೇ ಕಲಿಸ್ತೀವಿ. ನೋಡಿ, ಸಣ್ಣ ಮಕ್ಕಳು ಬೇಗನೆ ಭಾಷೆಗಳನ್ನ ಕಲಿತಾರೆ. ಈಗ ಉದಾಹರಣೆಗೆ ನಾನು ತಮಿಳು ತೆಲುಗು ಕಲಿಬೇಕಂದ್ರೆ ನನಗೆ ತುಂಬಾ ಕಷ್ಟ. ಆದರೆ ಮಕ್ಕಳು ಸಣ್ಣವರಿದ್ದಾಗ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಂತದಲ್ಲಿ ಸುಲಭವಾಗಿ ಭಾಷೆಗಳನ್ನು ಕಲಿತಾರೆ. ಮಲ್ಟಿ ಲ್ಯಾಂಗ್ವೇಜಸ್ಗಳನ್ನು ಕಲಿತಾರೆ, ಬಹುಭಾಷೆಗಳನ್ನು ಕಲಿತಾರೆ. ಅದಕ್ಕೆ ಹೆಚ್ಚು ಹೆಚ್ಚು ಭಾಷೆಗಳನ್ನು ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಕಲಿಸಬೇಕು. ಆದರೆ ಶಿಕ್ಷಣವನ್ನು ತಾಯಿ ಭಾಷೆಯಲ್ಲೇ ಕೊಡಬೇಕು, ಮನೆ ಭಾಷೆಯಲ್ಲೇ ಕೊಡಬೇಕು, ಆಡು ಭಾಷೆಯಲ್ಲೇ ಕೊಡಬೇಕು. ಅದರ ಜೊತೆಗೆ ಮಕ್ಕಳಿಗೆ ಬೇರೆ ಬೇರೆ ಭಾಷೆಗಳನ್ನು ಕಲಿಸಬೇಕು. ತೆಲುಗು, ತಮಿಳು, ಮಲಯಾಳಂ, ಮರಾಠಿ, ಉರ್ದು, ಹಿಂದಿ, ಇಂಗ್ಲಿಷ್ ಇಂಥ ಹಲವಾರು ಭಾಷೆಗಳನ್ನು ಪೂರ್ವ ಪ್ರಾಥಮಿಕ ಮತ್ತು ಪ್ರಾಥಮಿಕ ಹಂತದಲ್ಲಿ ಕಲಿಸಬೇಕು. ಬೇಗನೆ ಮಕ್ಕಳು ಲ್ಯಾಂಗ್ವೇಜ್ ಅನ್ನ ಪಿಕಪ್ ಮಾಡ್ತಾರೆ. ವಯಸ್ಸಾದಂತೆ ಭಾಷೆಗಳನ್ನ ಕಲಿಯುವುದು ಕಷ್ಟ. ಆದಾಗ್ಯೂ ನಮ್ಮ ಪ್ರಿನ್ಸಿಪಲ್ ಮೇಡಮ್ ಅವರು ಈಗ ಈ ವಯಸ್ಸಿನಲ್ಲೂ ಸಹಿತ ಕನ್ನಡವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ. ಅವರು ಬೇರೆ ಮಹಾರಾಷ್ಟ್ರದಲ್ಲಿ ವರ್ಕ್ ಮಾಡುವಾಗ ಮರಾಠಿ ಭಾಷೆಯನ್ನು ಸಹಿತ ಅವರು ಅರ್ಥ ಮಾಡಿಕೊಳ್ತಾ ಇದ್ದಾರೆ ಮೇಡಮ್. ಆದರೆ ಇಂತಹ ಕ್ಲಿಷ್ಟಕರವಾದ ವಿಷಯಗಳನ್ನು ನಾವು ಸಣ್ಣವರಿದ್ದಾಗಲೇ ಕಲಿಬೇಕು. ಹೊಸ ಶಿಕ್ಷಣ ನೀತಿಯಲ್ಲಿ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಂತಂದ್ರೆ ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿಯನ್ನು ಡೆವಲಪ್ ಮಾಡೋದು. ಮಲ್ಟಿ ಡೈಮೆನ್ಷನಲ್ ಪರ್ಸನಾಲಿಟಿ, ಬಹುಮುಖ ಪ್ರತಿಭೆಯನ್ನು ಹೊಂದಿರಬೇಕು. ಮತ್ತೆ ಈ ಹೊಸ ಶಿಕ್ಷಣ ನೀತಿಯಲ್ಲಿ ಇದು ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಅಲ್ಲ, ಕಾನ್ಸೆಪ್ಚುವಲ್ ಲರ್ನಿಂಗ್ ಆಗಬೇಕು. ಕಾನ್ಸೆಪ್ಚುವಲ್ ಲರ್ನಿಂಗ್ ಇದು ಟೆಕ್ಸ್ಟ್ ಬುಕ್ ಓರಿಯೆಂಟೆಡ್ ಆಗಬಾರ್ದು. ಡಿಸ್ಕವರಿ ಬೇಸ್ಡ್ ಆಗಿರಬೇಕು ಲರ್ನಿಂಗು, ಇನ್ಕ್ವೈರಿ ಬೇಸ್ಡ್ ಲರ್ನಿಂಗ್ ಆಗಿರಬೇಕು, ಕ್ರಿಯೇಟಿವ್ ಬೇಸ್ಡ್ ಲರ್ನಿಂಗ್ ಆಗಿರಬೇಕು. ಇಂಥ ಹಲವಾರು ಇನೋವೇಟಿವ್ ಬೇಸ್ಡ್ ಲರ್ನಿಂಗ್ ಆಗಿರಬೇಕು. ಇಲ್ಲಿ ರೋಟ್ ಲರ್ನಿಂಗ್ ಆಗಬಾರ್ದು, ಕಂಠಪಾಠ ಮಾಡಬಾರ್ದು. ಏನೋ ಒಂದಷ್ಟು ಕಂಠಪಾಠ ಮಾಡಿಕೊಂಡು ಇಲ್ಲಿ ಬಂದು ಅದನ್ನು ಒಪ್ಪಿಸಬಾರ್ದು. ರೋಟ್ ಲರ್ನಿಂಗ್ ಆಗಬಾರ್ದು. ಆ ಮಗುವಿನಲ್ಲಿ ಹುದುಗಿರುವ ಕೌಶಲವನ್ನು ಹೊರಗೆ ತೆಗೆಯುವುದೇ ಹೊಸ ಶಿಕ್ಷಣ ನೀತಿಯ ಉದ್ದೇಶ. ಆ ಪ್ರತಿಯೊಂದು ಮಗುವಿನಲ್ಲಿ ಒಂದೊಂದು ಹೊಸ ಕೌಶಲ್ಯಗಳಿರ್ತಾವೆ, ಸ್ಕಿಲ್ಸ್ ಇರ್ತಾವೆ. ಆ ಸ್ಕಿಲ್ಸ್ಗಳನ್ನು ನಾವು ಏನ್ ಮಾಡಬೇಕು, ಅವನ್ನ ಹೊರಗಡೆ ತೆಗಿಬೇಕು. ಆ ಮಗು ಮ್ಯೂಸಿಕ್ದಲ್ಲಿ ಚೆನ್ನಾಗಿರ್ಬಹುದು, ಆರ್ಟ್ ಅಲ್ಲಿ ಚೆನ್ನಾಗಿರ್ಬಹುದು, ಡಿಸ್ಕವರಿ ಮಾಡ್ತಿರ್ಬಹುದು, ಇನೋವೇಷನ್ ಅಲ್ಲಿ ಚೆನ್ನಾಗಿರ್ಬಹುದು. ಆಮೇಲೆ ಅವನು ಬೇರೆ ಬೇರೆ ಹೊಸ ಸ್ಕಿಲ್ಸ್ಗಳನ್ನು ಹೊಂದಿರಬಹುದು. ಆ ಎಲ್ಲ ಹೊಸ ಸ್ಕಿಲ್ಸ್ಗಳಿಗೆ ನಾವು ಈ ಹೊಸ ಶಿಕ್ಷಣ ನೀತಿಯಲ್ಲಿ ಇನ್ನಷ್ಟು ಜ್ಞಾನವನ್ನು ಅವರಿಗೆ ಕೊಟ್ಟು ಅವನನ್ನು ಅದರಲ್ಲಿ ಪರಿಣಿತನನ್ನಾಗಿ ಮಾಡಬೇಕು. ಅವನು ಈ ದೇಶಕ್ಕೆ ಸಂಪತ್ತಾಗ್ತಾನೆ. ಈ ಹೊಸ ಶಿಕ್ಷಣ ನೀತಿಯಲ್ಲಿ ಎಲ್ಲರೂ ಶಿಕ್ಷಣವನ್ನು ಪಡಿಬೇಕು. 100% ಲಿಟ್ರಸಿ ಇರಬೇಕು. ಸಮಗ್ರ ಶಿಕ್ಷಣ ಈ ಕಾರ್ಯಕ್ರಮದಲ್ಲಿ ಡ್ರಾಪ್ಔಟ್ಸ್ ಇರ್ತಿರ್ತಾರೆ. ಸ್ಕೂಲ್ ಬಿಟ್ಟು ಹೋಗಿರ್ತಕ್ಕಂಥ ಮಕ್ಕಳನ್ನ ಮರಳಿ ಶಾಲೆಗೆ ಬಾ ಎನ್ನುವಂತ ಕಾರ್ಯಕ್ರಮದಲ್ಲಿ ಆ ಮಕ್ಕಳನ್ನ ಮತ್ತೆ ಪುನಃ ಶಾಲೆಗೆ ಕರ್ಕೊಂಡು ಬರಬೇಕು. ಕರ್ಕೊಂಡು ಬಂದು ವಯಸ್ಸಿಗೆ ಅನುಗುಣವಾಗಿ ಅವನಿಗೆ ಪ್ರವೇಶವನ್ನು ನೀಡಿ ಶಿಕ್ಷಣವನ್ನು ನೀಡಬೇಕು, ವಯಸ್ಸಿಗೆ ಅನುಗುಣವಾಗಿ. ಸೊ ಇಂತಹ ಹಲವಾರು ಹೊಸ ವಿಚಾರಗಳು ಈ ಹೊಸ ಶಿಕ್ಷಣ ನೀತಿಯಲ್ಲಿದೆ. ಮತ್ತೆ ಈ ಹೊಸ ಶಿಕ್ಷಣ ನೀತಿಯು 21st ಸೆಂಚುರಿ ಸ್ಕಿಲ್ಸ್ಗಳನ್ನ ಅಳವಡಿಸಿಕೊಂಡಿದೆ. ಕ್ರಿಟಿಕಲ್ ಥಿಂಕಿಂಗ್, ಈಗ ಈ RI ವಿದ್ಯಾರ್ಥಿನಿಗಳು ಹೇಳ್ತಾ ಇದ್ದಾರೆ, ಕ್ರಿಟಿಕಲ್ ಥಿಂಕಿಂಗ್, ವಿಮರ್ಶಾತ್ಮಕ ಚಿಂತನೆ. ಮಕ್ಕಳಿಗೆ ಒಂದಷ್ಟು ಡಿಫಿಕಲ್ಟ್ ಪ್ರಾಬ್ಲಮ್ ಅನ್ನ ಕೊಟ್ಟು ಅದನ್ನು ಸಾಲ್ವ್ ಮಾಡಕ್ಕೆ ಹೇಳೋದು.
ಮತ್ತೆ ಅವನಿಗೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದ್ರೆ ಕೆಲವು ಹಿಂಟ್ಸ್ಗಳನ್ನು ಕೊಡೋದು, ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಡೆವಲಪ್ ಮಾಡೋದು, ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನ ಡೆವಲಪ್ ಮಾಡೋದು, ಹೊಸ ಹೊಸ ಸಮಸ್ಯೆಗಳನ್ನು ಕೊಡೋದು, ಸಮಸ್ಯೆಯನ್ನು ಬಗೆಹರಿಸೋದು, ಡಿಸಿಷನ್ ಮೇಕಿಂಗ್. ಅವನು ತನ್ನ ಭವಿಷ್ಯದ ಬಗ್ಗೆ ಅವನೇ ನಿರ್ಧಾರವನ್ನು ತೆಗೆದುಕೋಬೇಕು, ಆ ವಿದ್ಯಾರ್ಥಿನೇ ತೆಗೆದುಕೊಳ್ಬೇಕು ನಿರ್ಧಾರವನ್ನು. ಡಿಸಿಷನ್ ಮೇಕಿಂಗ್ ಸ್ಕಿಲ್, ಕಮ್ಯುನಿಕೇಶನ್ ಸ್ಕಿಲ್. ಹೆಂಗೆ ಶಿಕ್ಷಕರ ಜೊತೆಗೆ, ತಂದೆ ತಾಯಿಗಳ ಜೊತೆಗೆ, ಸಮಾಜದಲ್ಲಿ ವಿವಿಧ ವರ್ಗದವರ ಜೊತೆಗೆ ನಾವು ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು. ಸಂದರ್ಶನದಲ್ಲಿ ನಾವು ಎಷ್ಟು ಜ್ಞಾನವನ್ನು ಪಡೆದಿದ್ದೇವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಆ ಪಡೆದಂತ ಜ್ಞಾನವನ್ನ ಆ ಸಂದರ್ಶಕರ ಮುಂದೆ ಹೇಗೆ ಒಪ್ಪಿಸ್ತೀವಿ, ಅವರ ಪ್ರಶ್ನೆಗಳಿಗೆ ಹೇಗೆ ಹೇಳ್ತೀವಿ, ಅದು ಬಹಳ ಇಂಪಾರ್ಟೆಂಟ್ ಅದ. ಕಮ್ಯುನಿಕೇಶನ್ ಸ್ಕಿಲ್, ಕ್ರಿಯೇಟಿವ್ ಥಿಂಕಿಂಗ್ ಸ್ಕಿಲ್, ಸೃಜನಾತ್ಮಕ ಕೌಶಲ್ಯಗಳನ್ನ ಹುದುಗಿರ್ತಕ್ಕಂಥದ್ದು ಏನು ಮಕ್ಕಳ ಮನಸ್ಸಲ್ಲಿ ಇರ್ತೈತಿ ಅದನ್ನು ಹೊರಗೆ ತೆಗೆಯೋದು. ಕ್ರಿಯೇಟಿವ್ ಥಿಂಕಿಂಗ್, ಸೋಷಿಯಲ್ ಸ್ಕಿಲ್ಸ್, ಅವರಿಗೆ ಸಾಮಾಜಿಕವಾಗಿ ಬೇರೆಯವರ ಜೊತೆಗೆ ಹೇಗೆ ಬೆರಿಬೇಕು ಅನ್ನುವಂತಹ ಕೌಶಲ್ಯಗಳನ್ನು ಹೇಳ್ಕೊಡೋದು. ಕೊಲ್ಯಾಬರೇಟಿವ್, ತಂಡದಲ್ಲಿ ಗೆಳೆಯರ ಜೊತೆಗೆ ಹೇಗೆ ಒಂದು ಟೀಮ್ ವರ್ಕ್ ಆಗಿ ಮಾಡಬೇಕು, ತಂಡದಲ್ಲಿ ಕೆಲಸ ಮಾಡೋದು, ಲೀಡರ್ಶಿಪ್ ಕ್ವಾಲಿಟೀಸ್ಗಳನ್ನು ಡೆವಲಪ್ ಮಾಡೋದು. ಹೀಗೆ ಹಲವಾರು ಸ್ಕಿಲ್ಲುಗಳನ್ನ ಮಕ್ಕಳಿಗೆ ಈ ಒಂದು ಪ್ರೀ ಪ್ರೈಮರಿ ಟು ಸೆಕೆಂಡರಿ ಎಜುಕೇಶನ್ ದಲ್ಲೇ ಎಲ್ಲ ಕೌಶಲ್ಯಗಳನ್ನು ಕಲಿಸುವುದು ಈ ಒಂದು ಹೊಸ ಶಿಕ್ಷಣ ನೀತಿಯ ಉದ್ದೇಶವಾಗಿದೆ. ಮಕ್ಕಳೇ, ಇವತ್ತು ನಾವು ಹೊಸ ಶಿಕ್ಷಣ ನೀತಿಯ ಒಂದು ಸಾಪ್ತಾಹಿಕ ಈ ಇಡೀ ಒಂದು ವಾರ ನಾವು ಈ ಹೊಸ ಶಿಕ್ಷಣ ನೀತಿಯ ಹಲವಾರು ಹಂತಗಳನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವೆಲ್ಲರೂ ಇಲ್ಲಿ ಕೂತ್ಕೊಂಡು ಹೊಸ ಶಿಕ್ಷಣ ನೀತಿ ಬಗ್ಗೆ ತಿಳ್ಕೊಂಡಿದ್ದೀವಿ. ಇವನ್ ಎಲ್ಲವನ್ನು ನಾವು ನಮ್ಮ ಕ್ಲಾಸ್ ರೂಮ್ ಲರ್ನಿಂಗ್ ಪ್ರೊಸೆಸ್ನಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಕೇವಲ ನೀವು ವಿಷಯಾಧಾರಿತ ಶಿಕ್ಷಣವನ್ನು ಪಡಿಬಾರದು. ಸುಮ್ಮನೆ ಸ್ಟೂಡೆಂಟ್ಸ್ ಕೂತ್ಕೊಳ್ತಾರೆ, ಟೀಚರ್ ಟೀಚ್ ಮಾಡ್ತಾರೆ, ಅದು ಆಗಬಾರ್ದು. ಕ್ವಶನಿಂಗ್ ಅನ್ನ ಕೇಳಬೇಕು, ಶಿಕ್ಷಕರಿಗೆ ಪ್ರಶ್ನೆಗಳನ್ನ ಕೇಳಬೇಕು, ಚರ್ಚೆಯಲ್ಲಿ ಭಾಗವಹಿಸಬೇಕು, ಶಿಕ್ಷಕರ ಜೊತೆಗೆ ಇಂಟ್ರಾಕ್ಷನ್ ಮಾಡಬೇಕು, ಪ್ರಶ್ನೆಗಳನ್ನ ಕೇಳಬೇಕು, ಹೊಸ ವಿಚಾರಗಳನ್ನ ಹೇಳಬೇಕು. ಅದು ಬೇಕಾಗಿರ್ತಕ್ಕಂಥದ್ದು. ಕೇವಲ ಟೀಚರ್ ಡಾಮಿನೇಟಿಂಗ್ ಅಥವಾ ಅದು ಒಂದು ಟೀಚರ್ ಸೆಂಟರ್ಡ್ ಒಂದು ಎಜುಕೇಶನ್ ಆಗಿರಬಾರ್ದು, ಸಬ್ಜೆಕ್ಟ್ ಓರಿಯೆಂಟೆಡ್ ಆಗಿರಬಾರ್ದು. ಇಲ್ಲಿ ಸ್ಟೂಡೆಂಟ್ ಮತ್ತು ಟೀಚರ್ ಇಬ್ರು ಇನ್ವಾಲ್ವ್ ಆಗಬೇಕು. ನೀವು ಸುಮ್ಮನೆ ಕೂತ್ಕೊಂಡು ಪಾಠ ಕೇಳಬಾರ್ದು. ಶಿಕ್ಷಕರ ಜೊತೆಗೆ ಸಂವಹನ, ಆ ಚರ್ಚೆಯಲ್ಲಿ ಭಾಗಿಯಾಗಬೇಕು. ನಾ 12th ಕ್ಲಾಸ್ ಮಕ್ಕಳಿಗೆ ನಾನೇ ಸರಿ ಪ್ರಶ್ನೆಯನ್ನು ಹಾಕ್ತೀನಿ, ನಾನೇ ಉತ್ತರ ಹೇಳ್ತೀನಿ. ಹಲವಾರು ಕ್ಲಾಸ್ನಲ್ಲಿ ಹಾಗೆ ನೀಡ್ತೇವೆ. 6th ಕ್ಲಾಸ್ನಲ್ಲಿ ಹಾಕಿರುವುದಿಲ್ಲ, ಪ್ರಶ್ನೆ ಕೇಳಿದ್ರೆ ಸಾಕು ಅವ್ರು ಎದ್ದು ನಿಂತು ಹೇಳ್ತಾರೆ. 7th ಕ್ಲಾಸ್ನಲ್ಲಿ ಅದು ಕಡಿಮೆ ಆಕೈತಿ, 8th ಕ್ಲಾಸ್ನಲ್ಲಿ ಕಡಿಮೆ ಆಕೈತಿ. 12th ಕ್ಲಾಸಿಗೆ ಬಂದ್ರೆ ಶಿಕ್ಷಕರೇ ಪ್ರಶ್ನೆಗಳನ್ನ ಕೇಳುವುದು, ಶಿಕ್ಷಕರೇ ಉತ್ತರಗಳನ್ನ ಹೇಳುವುದು. 6th ಕ್ಲಾಸ್ನಲ್ಲಿ ಭಾರಿ ಆಕ್ಟಿವ್ ಆಗಿರ್ತಾರೆ. 12th ಕ್ಲಾಸಿಗೆ ಬಂದ್ಕೊಳ್ಳೇನ ಎಲ್ಲ ಸುದ್ದು ಬರೆದಿರ್ತಾರೆ. ಅಲ್ಲಿ ಟೀಚರ್ ಓರಿಯೆಂಟೆಡ್, ಟೀಚರ್ನೇ ಕ್ವಶನ್ ಕೇಳೋದು, ಟೀಚರ್ನೇ ಆನ್ಸರ್ ಹೇಳೋದು. ಇಂತಹ ಶಿಕ್ಷಣ ನೀತಿ ಆಗಬಾರ್ದು. ಇಂತಹದ್ರಿಂದ ನಾವು ಶಿಕ್ಷಣವನ್ನು ಪಡೆಯಕ್ಕಾಗಲ್ಲ. ಈ ಹೊಸ ಶಿಕ್ಷಣ ನೀತಿ ಏನಂದ್ರೆ ಮಕ್ಕಳ ಮನಸ್ಸಿನಲ್ಲಿ ಹುದುಗಿರುವ ಹೊಸ ಶಕ್ತಿಯನ್ನು ಹೊರಗೆ ತೆಗೆಯುವುದೇ ಶಿಕ್ಷಣ ನೀತಿ. ಮೊನ್ನೆ ಒಬ್ರು ಇಲ್ಲಿ ಬಯಾಲಜಿ ಪ್ರೊಫೆಸರ್ ಬಂದಿದ್ರು, ಸ್ಪೇಸ್ ಬಯಾಲಜಿ ಬಗ್ಗೆ ಹೇಳಿಕೊಟ್ರು ಹೆಣ್ಮಕ್ಳಿಗೆ. ಆ ಬಯಾಲಜಿ ಟೀಚರು ಒಂದು ಇಂಟ್ರಾಕ್ಷನ್ ಟೈಮ್ ಕೊಟ್ಟರು, ಮಕ್ಕಳಿಗೆ ಪ್ರಶ್ನೆಗಳನ್ನ ಕೇಳ್ರಿ ಅಂತ ಹೇಳಿ, ಒಂದೇ ಒಂದು ಮಗು, ಒಂದು 2-3 ಕೇಳಿದ್ರು. ಅದರಲ್ಲಿ ಈ ಕುಮಾರಿ ಅಂಕಿತಾ ಕ್ಲಾಸ್ 12 ಎದ್ದು ನಿಂತು ಪ್ರಶ್ನೆ ಕೇಳಿದ್ರು. ಸರ್, ನೀವು ಹೇಳಿದ್ರಿ ಸ್ಪೇಸ್ನಲ್ಲಿ ನಾವು ಗಿಡಗಳನ್ನು ಬೆಳೆಸಬಹುದು, ಆಹಾರವನ್ನು ಬೆಳೆಸಿ ಆ ಸ್ಪೇಸ್ ಸ್ಟೇಷನ್ನಲ್ಲಿ ಇರ್ತಕ್ಕಂತಹ ಗಗನಯಾನಿಗೆ ಆಹಾರವನ್ನು
ಒದಗಿಸಬಹುದು ಅಂತ ಹೇಳಿದ್ರಿ. ಇಲ್ಲಿಂದ ಆ ಗಗನಯಾನಿಗಳಿಗೆ ಆಹಾರವನ್ನು ಕಳಿಸುವುದು ತುಂಬಾ ಖರ್ಚಾಗುತ್ತೆ, ಅಲ್ಲೇ ನಾವು ಆಹಾರವನ್ನು ಬೆಳಿಬಹುದು, ಗಿಡಗಳನ್ನ ಬೆಳಿಬಹುದು ಅಂತ ಹೇಳಿದ್ರಿ. ಹಾಗಾದ್ರೆ ನಾವು ಆಲೂಗಡ್ಡೆಯನ್ನ ಆಕಾಶದಲ್ಲಿ ಬೆಳಿಬಹುದಾ? ಸ್ಪೇಸ್ದಲ್ಲಿ ಬೆಳಿಬಹುದಾ? ನಾವು ಸ್ಪೇಸ್ ಸ್ಟೇಷನ್ದಲ್ಲಿ ಆಲೂಗಡ್ಡೆಯನ್ನ ಬೆಳಿಬಹುದಾ? ಅವರು ಪ್ರೊಫೆಸರ್ ಹೇಳಿದರು ಆಲೂಗಡ್ಡೆಯನ್ನ ಬೆಳಿಬಹುದು. ಆಲೂಗಡ್ಡೆಯನ್ನ ಬೆಳೆಯಕ್ಕೆ ಮಣ್ಣೇ ಬೇಕಾಗಿಲ್ಲ, ಒಂದು ಕಂಟ್ರೋಲ್ಡ್ ಸಿಸ್ಟಮ್, ನೀರು, ಗಾಳಿ, ಇಂತಹ ಕೆಲವು ಹಲವಾರು ಕೆಮಿಕಲ್ ಅಂಶಗಳಿದ್ರೆ ಆಲೂಗಡ್ಡೆಯನ್ನು ನಾವು ಸ್ಪೇಸ್ನಲ್ಲೇ ಬೆಳಿಬಹುದು ಅಂತ ಹೇಳಿದರು. ಮತ್ತೆ ಅವರು ಮುಂದುವರೆದು ಕೇಳಿದ್ರು, ಹಾಗಾದ್ರೆ ಆಲೂಗಡ್ಡೆಯನ್ನು ನಾವು ಸ್ಪೇಸ್ನಲ್ಲಿ ಬೆಳಿಬಹುದಂದ್ರೆ ಹಾಗಾದ್ರೆ ನಾವು ಮಂಗಳ ಗ್ರಹದ ಮೇಲೂ ಸಹಿತ ಗಿಡಗಳನ್ನ ಆಲೂಗಡ್ಡೆಯನ್ನ ಬೆಳೆಸಬಹುದಲ್ಲ ಸರ್ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಅವರು ನಗ್ತಾ ಉತ್ತರ ಹೇಳಿದ್ರು, ಆ ಮಂಗಳ ಗ್ರಹದ ಮೇಲೆ ಬೆಳೆಸಬಹುದು, ಗೊತ್ತಿಲ್ಲ ನನಗೆ, ಆದ್ರೆ ಅಲ್ಲಿ ಮಂಗಳ ಗ್ರಹದ ಮೇಲಿರ್ತಕ್ಕಂಥ ಮಣ್ಣು ಅದು ವಿಷಪೂರಿತ ಮಣ್ಣಾಗಿರೋದ್ರಿಂದ ಅಲ್ಲಿ ಬೆಳೆಸಲಿಕ್ಕೆ ಆಗ್ಲಿಕ್ಕಿಲ್ಲ ಅನ್ನುವಂತ ಉತ್ತರ ಹೇಳಿದರು. ಮಕ್ಕಳೇ, ಕ್ಲಾಸ್ ರೂಮ್ನಲ್ಲಿ ಇಂತಹ ಹೊಸ ಥಾಟ್ ಪ್ರೊವೋಕಿಂಗ್ ಕ್ವಶನ್ಸ್ಗಳನ್ನು ಕೇಳಬೇಕು. ಶಿಕ್ಷಕರಿಗೂ ಹುರುಪು ಬರ್ತೈತೆ. ಸುಮ್ಮನೆ ಇದು ಒನ್ ವೇ ಟೀಚಿಂಗ್ ಆಗಬಾರ್ದು. ಶಿಕ್ಷಕರು ಓದಿಕೊಂಡು ಬಂದಿದ್ದನ್ನ ಪ್ರೀಚಿಂಗ್ ಮಾಡೋದು ಹಂಗಾಗಬಾರ್ದು. ಎರಡು, ನೀವು ಪ್ರಶ್ನೆಗಳನ್ನು ಕೇಳಬೇಕು, ಶಿಕ್ಷಕರು ಉತ್ತರಗಳನ್ನು ಹೇಳಬೇಕು, ಶಿಕ್ಷಕರು ಪ್ರಶ್ನೆಗಳನ್ನು ಕೇಳಬೇಕು, ನೀವು ಉತ್ತರಗಳನ್ನು ಹೇಳಬೇಕು. ಅಂದಾಗ ಒಂದು ಪರಿಣಾಮಕಾರಿಯಾದಂತಹ ಏನಾಗ್ತದ, ಕಲಿಕೆ ಆಗ್ತದ. ಅಂದ್ರೆ ಈ ಶಿಕ್ಷಣ ನೀತಿಯು ನಿಜವಾಗಲೂ ಅದಕ್ಕೆ ಒಂದು ಅರ್ಥ ಬರ್ತೈತಿ. ಈ ಹೊಸ ಶಿಕ್ಷಣ ನೀತಿಗೆ ಅರ್ಥ ಬರಬೇಕಂದ್ರೆ ಇಂತಹ ಎಲ್ಲ ಹಲವಾರು ಕೌಶಲ್ಯಗಳನ್ನು ನಾವು ಕ್ಲಾಸ್ ರೂಮಿನಲ್ಲಿ ಅಳವಡಿಸ್ಕೋಬೇಕು. ಇಷ್ಟು ಹೇಳಿ ಪ್ರಿನ್ಸಿಪಲ್ ಮೇಡಮ್ ಅವರು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟೊತ್ತುವರೆಗೂ ಶಾಂತ ರೀತಿಯಿಂದ ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ನಾನು ನನ್ನ ಮಾತುಗಳನ್ನು ವಿರಾಮ ನೀಡುತ್ತೇನೆ. ಧನ್ಯವಾದಗಳು.